ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಬ್ಯಾಂಕ್ ಜಾಬ್ ರೆಕ್ರೂಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ತಂದಿದ್ದೀನಿ. ಆ ಬ್ಯಾಂಕ್ ಯಾವುದು ಅಂದರೆ ಬಿ ಒ ಬಿ ಅಂದರೆ ಬ್ಯಾಂಕ್ ಆಫ್ ಬರೋಡಾ. ಇವರು ಆಫೀಸ್ ಅಸಿಸ್ಟೆಂಟ್ ಆಫ್ P1 ಈ ವೇಕೆನ್ಸಿಗೆ ಕಾಲ್ ಮಾಡಿದ್ದಾರೆ. ಟೋಟಲ್ ವೇಕೆನ್ಸಿ ಬಂದು 500. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂದರೆ 31 ವೇಕೆನ್ಸೀಸ್ ಇದೆ. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಕರ್ನಾಟಕ ಸರ್ಕಲ್ಲಿಂದ ನಾವು BOB ಅಂದರೆ ಆಫೀಸ್ ಅಸಿಸ್ಟೆಂಟ್ P1 ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇದು ಸ್ಟಾರ್ಟ್ ಡೇಟ್ ಬಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 3/5/2025 ಅಂದರೆ 3rd May 2025. ಲಾಸ್ಟ್ ಡೇಟ್ ಬಂದು 23/5/2025 ಅಂದರೆ 23ಗೆ ಲಾಸ್ಟ್ ಆಗುತ್ತೆ. ನಾ ಆಲ್ರೆಡಿ ಹೇಳಿದೆ ಕರ್ನಾಟಕದಲ್ಲಿ 31 ಪೋಸ್ಟ್ಗಳಿವೆ ಅಂತ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ನೋಡೋಣ. SC ಕ್ಯಾಟಗರಿಗೆ 4, ST ಕ್ಯಾಟಗರಿಗೆ 2, OBCಗೆ 8, ಮತ್ತು EWS ಅವ್ರಿಗೆ 3, ಮತ್ತು ಅರ್ಬನ್ ಅವ್ರಿಗೆ 14, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 6, ಮತ್ತು PWDಯಲ್ಲಿ ಆರ್ಥೋಪೆಡಿಕಲಿ ಚಾಲೆಂಜ್ಡ್ ಅಂದರೆ OC ಅವ್ರಿಗೆ 1 ವೇಕೆನ್ಸಿ ಖಾಲಿ ಇದೆ. ಇದರದ್ದು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 26 ಇಯರ್ಸ್ ಆಗಿರಬೇಕು. ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ 10th ಪಾಸ್ ಆಗಿರಬೇಕು, ಇಲ್ಲ SSC ಆರ್ ಮೆಟ್ರಿಕ್ಯುಲೇಷನ್ ಆಗಿರಬೇಕು. ಮತ್ತು ಪ್ರೊಫಿಷಿಯಂಟ್ ಇನ್ ದಿ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂದರೆ ಯಾವ ಸ್ಟೇಟಿಂದ ನಾವು ಅಪ್ಲೈ ಮಾಡ್ತಾ ಇರ್ತೀವಿ ಅವ್ರಿಗೆ ಆ ಲ್ಯಾಂಗ್ವೇಜ್ ಓದೋಕ್ಕೆ ಬರೆಯೋದಕ್ಕೆಲ್ಲ ಬರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇದ್ವಿ. ಸೊ ನಮ್ಮ ಲ್ಯಾಂಗ್ವೇಜ್ ಏನು ಕನ್ನಡ, ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲೇಬೇಕು. ನೆಕ್ಸ್ಟು ಸ್ಕೇಲ್ ಪೇ ನೋಡೋದಾದರೆ 19,500 to 37,815. ಇದರಲ್ಲಿ DA HRA ಲೋನು ಮತ್ತು ಸ್ಪೆಷಲ್ ಅಲೋಯನ್ಸು ಇವೆಲ್ಲ ಅಡಿಷನಲ್ ಆಗಿ ಬರುತ್ತೆ. ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗೆ 5 ಇಯರ್ಸ್ ಇರುತ್ತೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇಯರ್ಸ್ ಇದೆ, ಮತ್ತು PWBD ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೆ 10 ಇಯರ್ಸ್ ಇದೆ. ಮತ್ತು ಇನ್ನೊಂದು ವಿಡೋಸು, ಡಿವೋರ್ಸ್ ವುಮ್ಯಾನು ಮತ್ತು ವುಮ್ಯಾನ್ ಜುಡಿಷಿಯಲಿ ಸಪರೇಟೆಡ್ ಹೋಮ್ ನಾಟ್ ಮ್ಯಾರಿಡ್ ಅಂದರೆ ಡಿವೋರ್ಸ್ ಆಗಿ ಸಪ್ರೇಟ್ ಆಗಿರೋರು ಸಹ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಅವ್ರದ್ರಲ್ಲಿ ನೋಡಬೇಕು ಅಂದರೆ EWS ಅವ್ರಿಗೆ 35 ಇಯರ್ಸ್ ಇದೆ, ಮತ್ತು OBC ಅವ್ರಿಗೆ 38 ಇಯರ್ಸ್ ಇದೆ, SC STಗೆ 40 ಇಯರ್ಸ್ ಇದೆ. ಹೇಗೆ ಅಂದರೆ ವಿಡೋ ಆಗಿರಬೇಕು, ಇಲ್ಲ ಡಿವೋರ್ಸ್ ವುಮೆನ್ ಆಗಿರಬೇಕು, ಇಲ್ಲ ಸಪ್ರೇಟಾಗಿ ಮದುವೆ ಆಗದೆ ಇರಬೇಕು. ಅಂಥವ್ರಿಗೆ ಈ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ. ಮತ್ತು ಅಪ್ಲೈ ಮಾಡಬೇಕು ಅಂದಾಗ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. 10th ಮಾರ್ಕ್ಸ್ ಕಾರ್ಡ್ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಮತ್ತು ಫೋಟೋ, ಸಿಗ್ನೇಚರ್, ತಮ್ಮ ಇಂಪ್ರೆಷನ್ ಇವೆಲ್ಲ ಬೇಕಾಗುತ್ತೆ. ಮತ್ತು ಫೀಸ್ ಸ್ಟ್ರಕ್ಚರ್ಗಳು ನೋಡೋಣ. ಫೀಸ್ ಸ್ಟ್ರಕ್ಚರಲ್ಲಿ ಜನರಲ್ಲು, EWS ಮತ್ತು OBC ಅವ್ರಿಗೆ 600 ರುಪೀಸು ಫೀಸು ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಇರುತ್ತೆ. ನೆಕ್ಸ್ಟು SC ST PWBD ಮತ್ತು ಎಕ್ಸ್ ಸರ್ವಿಸ್ ಬ್ಯಾಂಕ್ ಅವ್ರಿಗೆ 100 ರುಪೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಇರುತ್ತೆ. ನೆಕ್ಸ್ಟು ಇದಕ್ಕೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇರೆ ಕಂಡಕ್ಟ್ ಮಾಡಿದ್ದಾರೆ. ಯಾರಿಗೆ? SC ST ಮತ್ತು OBC ಮತ್ತು PWBD ಇವ್ರಿಗೆ ಆನ್ಲೈನ್ ಥ್ರೂ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಮತ್ತು ಲೊಕೇಶನ್ ಆಫ್ ಪೋಸ್ಟಿಂಗ್, ಇವಾಗ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿ ಇಫ್ ಇನ್ ಕೇಸ್ ನಾವು ಸೆಲೆಕ್ಟ್ ಆದರೆ ನಮಗೆ ಪೋಸ್ಟಿಂಗ್ ಕೊಡೋದು ಕರ್ನಾಟಕದಲ್ಲೇ, ಬೇರೆ ಸ್ಟೇಟಲ್ಲಿ ಕೊಡೋದಿಲ್ಲ. ಸೊ ಅದೊಂದು ಇಂಪಾರ್ಟೆಂಟು. ಮತ್ತು ಇದು ಪ್ರೊಬೇಷನ್ ಪೀರಿಯಡ್ ಬಂದು 6 ಮಂತ್ಸ್ ಆಗಿರುತ್ತೆ. ಯಾವಾಗ ಅಂದರೆ ನಾವು ಸೆಲೆಕ್ಟ್ ಆಗಿ ಜಾಯ್ನ್ ಆದಮೇಲೆ ಜಾಯ್ನ್ ಡೇಯಿಂದ 6 ಮಂತ್ಸು ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಮತ್ತು ಇದರದ್ದು ಎಕ್ಸಾಮ್ ಸ್ಟ್ರಕ್ಚರ್ ನೋಡೋದಾದರೆ ಫಸ್ಟು ಆನ್ಲೈನ್ ಟೆಸ್ಟಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದರೆ ನಮಗೆ ಕನ್ನಡ ಲ್ಯಾಂಗ್ವೇಜ್ ಬರುತ್ತಾ ಕ್ಲೀನಾಗಿ, ಅದರ ವ್ಯಾಕರಣ ಆಗಿರ್ಬೋದು ಅಥವಾ ಏನಾದ್ರು ಪದಗಳು ಅವೆಲ್ಲ ಮಾಡೋದನ್ನು ನೀವು ಆನ್ಲೈನ್ ಟೆಸ್ಟ್ ತೊಗೋಬೇಕಾಗತ್ತೆ. ನೆಕ್ಸ್ಟು ಅದರಲ್ಲಿ ಪಾಸಾಗಿ, ಇವಾಗ ಎಷ್ಟೊಂದು ಜನ ಹಾಕಿರ್ತಾರೆ, ಅದರಲ್ಲಿ ಯಾರು ಮೆರಿಟ್ ಲಿಸ್ಟಲ್ಲಿ ಪಾಸ್ ಆಗಿರ್ತಾರೆ, ಯಾರು ಜಾಸ್ತಿ ಇರುತ್ತೆ ಅದು ಫಿಲ್ಟರ್ ಆಗಿ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಆನ್ಲೈನ್ ಟೆಸ್ಟ್ ಬರುತ್ತೆ. ಆನ್ಲೈನ್ ಟೆಸ್ಟಲ್ಲಿ 4 ಕ್ಯಾಟಗರೀಸ್ ಬರುತ್ತೆ. ನಾಲೆಡ್ಜ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು, ಮತ್ತು ಜನರಲ್ ಅವೇರ್ನೆಸ್ಸು, ಮತ್ತು ಎಲಿಮೆಂಟರಿ ಅರ್ಥಮೆಟಿಕ್ ಅಂದರೆ ಮಾಮೂಲಿ 1st to 10th ಆ ಥರ
ಸಬ್ಜೆಕ್ಟ್ಸ್ ಇರ್ತವೆ. ನೆಕ್ಸ್ಟು ರೀಸನಿಂಗು. ಈ ಎಲ್ಲ 4 ಸೆಕ್ಟರ್ಸಲ್ಲೂ 25 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸು ಅಷ್ಟೇ 25 ಇರುತ್ತೆ. ನೆಕ್ಸ್ಟ್ ಡ್ಯೂರೇಷನ್ನು ಅಷ್ಟೇ, ಎಲ್ಲದಕ್ಕೂ 20 ಮಿನಿಟ್ಸ್ ಇರುತ್ತೆ. ಒಟ್ಟು ಟೋಟಲ್ ಆನ್ಲೈನ್ ಟೆಸ್ಟ್ ಬಂದುಬಿಟ್ಟು ನಿಮಗೆ 80 ಮಿನಿಟ್ಸಲ್ಲಿ ಇರುತ್ತೆ. ಮತ್ತು ಇದಕ್ಕೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂದರೆ 0.25% ಏನಾದ್ರು ತಪ್ಪು ಮಾಡಿದ್ರೆ ಪೆನಾಲ್ಟಿ ಬೀಳುತ್ತೆ. ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಫಸ್ಟು ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಕೆರಿಯರ್ ಸೆಕ್ಷನ್ ಇರುತ್ತೆ. ಆ ಕೆರಿಯರ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರು ಅದು ಕೇಳುತ್ತೆ. ಅದನ್ನು ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮೇಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ಫೋಟೋ ಬಿಲೋ 50 KB ಇರಬೇಕು. ಸಿಗ್ನೇಚರ್ ಬಂದು ಬಿಲೋ 20 KB ಇರಬೇಕು. ಮತ್ತು ಇವೆಲ್ಲನೂ JPEG-ಅಲ್ಲಿ ಇರಬೇಕು. ಸೊ ಅವನ್ನೆಲ್ಲ ಇಟ್ಕೊಂಡು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಮಧ್ಯ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಾಂದರೆ ಸರ್ವರ್ ಹೊರ್ಟೋಗುತ್ತೆ. ಸೊ ಅದರಿಂದ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನಾದ್ರು ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.